ಮ್ಯಾಮ್ ಇತ್ತೀಚೆಗೆ ಮಹಿಳಾ ಪ್ರಧಾನ ಪಾತ್ರಗಳಲ್ಲೇ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದೀರಾ. ಅಫ್ಕೋರ್ಸ್ ನೀವು ಬೆಂಗಾಲಿ ಆಗಿರೋದ್ರಿಂದ ಫೆಮಿನಿಸಮ್ ಎನರ್ಜಿ ಅದು ನಿಮಗೆ ಅಲ್ಲಿಂದನೇ ಬಂದ್ಬಿಟ್ಟಿದೆ. ಸೊ ನೀವು ಫಸ್ಟ್ ಪ್ರಿಫರೆನ್ಸ್ ಕೊಡೋದೇ ಅಲ್ಲಿ ಕಾಳಿ ಮಾತೆಗೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಅದೇ ಥರದ ಪಾತ್ರಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ. ಜೊತೆಗೆ ನೀವು ಬೇರೆ ಬೇರೆ ಏನು ಮಾಡ್ಬೋದು, ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಥಿಂಕ್ ಮಾಡಿಕೊಂಡು ನೀವು ವಿಮೆನ್ ಓರಿಯೆಂಟೆಡಲ್ಲೇ ಡಿಫ್ರೆಂಟ್ ಪಾತ್ರಗಳನ್ನ ಆಯ್ಕೆ ಮಾಡ್ಕೊಂಡು ಬರ್ತಾ ಇದ್ದೀರಾ. ಸೊ ಈ ಒಂದು ಎನರ್ಜಿ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ ಅಂತ? ಅದು ಕೂಡ ಐ ಥಿಂಕ್ ದೇವ್ರದ್ದು ಆಶೀರ್ವಾದ ಖಂಡಿತ. ಈ ಈ ಫೇಸ್ನಲ್ಲಿ ಲೈಕ್ ಮದುವೆ ನಂತರ ನನಗೆ ಸ್ವಲ್ಪ ನಾನು ಚೂಸಿ ಆದೆ ಲೈಕ್ ಯಾವ ಥರ ಮೂವೀಸ್ ಮಾಡಬೇಕು. ಬಿಕಾಸ್ ನನ್ನ ಟೈಮ್ ತುಂಬ ಇಂಪಾರ್ಟೆಂಟ್ ನನಗೆ. ಆ್ಯಂಡ್ ಅನಿವಾರ್ಯವಾಗಿ ಮೂವಿ ಮಾಡೋದು ಏನೂ ಬೇಕಾಗಿರಲಿಲ್ಲ. ಲೈಕ್ ಒಳ್ಳೆ ಮೂವೀಸ್ ಮಾಡೋಣ, ನಮ್ಮ ಕುಟುಂಬ ಸಮೇತ ನೋಡೋ ಥರ ಮೂವೀಸು. ಆಮೇಲೆ ತುಂಬ ಲೈಫ್ ಎಕ್ಸ್ಪೀರಿಯೆನ್ಸಸ್ ಕೂಡ ಆಗುತ್ತೆ. ಒಂದು 20 ವರ್ಷ ಜರ್ನಿಯಲ್ಲಿ ಲೈಕ್ ನಾನು ಒಂದು ತಾಯಿ ಆದಮೇಲೆ, ಒಂದು ಹೆಂಡತಿ ಆದಮೇಲೆ ನನಗೆ ಐ ಥಿಂಕ್ ಜೀವನ ಬಗ್ಗೆನೂ ನಾನು ತುಂಬ ತಿಳ್ಕೊಂಡಿದ್ದೀನಿ. ಸೊ ಇದರ ನಂತರ ಒಂದು ಮೆಚ್ಯೂರ್ ಪಾತ್ರಗಳಾಗಲಿ, ಆಮೇಲೆ ಪಾತ್ರಗಳಿಂದ ಮೆಸೇಜ್ ಕೊಡೋದಾಗಲಿ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಸಂಬಂಧಪಟ್ಟು ಶೋಷಣೆ ಆಗಲಿ, ಭ್ರಷ್ಟಾಚಾರ ತುಂಬ ಥಿಂಗ್ಸ್ ನಡೆಯುತ್ತೆ ಇವತ್ತು ಕೂಡ. ಸೊ ಕೆಲವು ಮೂವೀಸ್ನಲ್ಲಿ ಆ ಥರ ಒಳ್ಳೆ ಮೆಸೇಜ್ ಕೊಡ್ಬೋದಾ, ನನ್ನ ಕ್ಯಾರೆಕ್ಟ್ರಿಂದ ಅವ್ರಿಗೆ ಪ್ರೋತ್ಸಾಹ ಸಿಗೋ ಥರ ಇದ್ದರೆ ನಂಗೆ ತುಂಬ ಖುಷಿ ಕೊಡುತ್ತೆ. ಬಿಕಾಸ್ ನಮಗೆ ಒಂದು ಸಾಮಾಜಿಕ ಜವಾಬ್ದಾರಿ ಇರುತ್ತೆ ಕೂಡ, ಲೈಕ್ ನಮ್ಮ ಪ್ಲ್ಯಾಟ್ಫಾರ್ಮ್ನ ನಾವು ಒಳ್ಳೆದಕ್ಕೆ ಯೂಸ್ ಮಾಡೋಕ್ಕೆ. ಸೊ ಅದು ಪ್ರಯತ್ನ ಇದ್ದೇ ಇರುತ್ತೆ. ಅದಕ್ಕೆ ತಕ್ಕಂಥ ಸ್ಕ್ರಿಪ್ಟ್ಸ್ ಬಂದರೆ ಖಂಡಿತ ಆ ಥರ ಕ್ಯಾರೆಕ್ಟರ್ಸ್ ನಾನು ಜಾಸ್ತಿ ಆಯ್ಕೆ ಮಾಡ್ಕೊತೀನಿ. ಬಿಕಾಸ್ ಐ ಫೀಲ್ ವೆರಿ ರೆಸ್ಪಾನ್ಸಿಬಲ್ ನಾವು ದಟ್ ಆಸ್ ಅ ಆ್ಯಕ್ಟರ್ ನಾನು ಒಳ್ಳೆ ಮೆಸೇಜ್ ಕೊಡ್ಬೋದು. ಅಲಾಂಗ್ ವಿತ್ ಎಂಟರ್ಟೈನ್ಮೆಂಟ್ ನಾನು ಹಾರರ್ ಜಾನರು ಮಾಡಿದ್ದೀನಿ, ಆ್ಯಕ್ಷನು ಮಾಡ್ತಾಯಿದ್ದೀನಿ. ಬಟ್ ಈ ಥರ ಲೈಕ್ ನಾನು ಲಾಸ್ಟ್ ಮೂವಿ ಸೆಪ್ಟೆಂಬರ್ 21 ನಾನು ಕೇರ್ ಗಿವರ್ ಪಾತ್ರ ಮಾಡಿದೆ. ಸೊ ಅದು ಅಲ್ಝೈಮರ್ಸ್ ಬಗ್ಗೆ ಒಂದು ಮೆಸೇಜ್ ಇತ್ತು. ಸೊ ಹಾಗೆ ಒಂದು ಲೈಕ್ ಅಟ್ಲೀಸ್ಟ್ 4-5 ಮೂವೀಸಲ್ಲಿ ಅಟ್ಲೀಸ್ಟ್ 2 ಮೂವೀಸು ಈ ಥರ ಇದ್ದರೆ ನನಗೆ ಖುಷಿ ಆಗುತ್ತೆ. ಬಿಕಾಸ್ ಅದು ತುಂಬ ಇಂಪಾರ್ಟೆಂಟ್ ನನಗೆ. ಸೊ ನಿಮಗೆ ಈ ಡಿಟೆಕ್ಟಿವ್ ರೋಲ್ ಮಾಡೋದಕ್ಕೆ ಮೇಯ್ನ್ ಇನ್ಸ್ಪಿರೇಷನ್ ಯಾರು ಮ್ಯಾಮ್? ಚಿಕ್ಕ ವಯಸ್ಸಿಂದ ನಾನು ತುಂಬ ಡಿಟೆಕ್ಟಿವ್ ಕತೆ ಎಲ್ಲ ಬುಕ್ಸ್ ಓದ್ತಿದ್ದೆ. ನ್ಯಾನ್ಸಿ ಡ್ರೂ ಆಗಲಿ, ಕರಮ್ಚಂದ್ ಅಂತ ಒಬ್ಬರು ಬರ್ತಿದ್ರು. ಬೆಂಗಾಲಲ್ಲಿ ಬೊಮ್ಕೇಶ್ ಬಕ್ಷಿ ಇದೆ, ಫೆಲುದಾ, ನಮ್ಮ ತುಂಬ ಇದೆ ಆ ಥರ. ಸೊ ನನಗೆ ಇದು ಮೈಂಡ್ ತುಂಬ ಯೂಸ್ ಮಾಡಬೇಕಲ್ಲ, ಇದು ಒಂದು ಮಿಸ್ಟ್ರಿ ಸಾಲ್ವ್ ಮಾಡಬೇಕು, ಒಂದು ಕ್ರಾಸ್ವರ್ಡ್ ಪಝಲ್ ಥರ ಯೋಚನೆ ಮಾಡಿ ಮಾಡಬೇಕಲ್ಲ. ಆಮೇಲೆ ಏನು ಆಗುತ್ತೆ ನೆಕ್ಸ್ಟ್ ಅದೊಂದು ಕುತೂಹಲ ಇರುತ್ತೆ. ಅದು ತುಂಬ ಖುಷಿ ಕೊಡ್ತಿತ್ತು ನನಗೆ. ಸೊ ನನಗೆ ಅನಿಸುತ್ತೆ ಈ ಜಾನರಲ್ಲಿ ಯಾಕೆ ಜಾಸ್ತಿ ಮೂವೀಸ್ ಇಲ್ಲ, ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಇಡೀ ಫ್ಯಾಮ್ಲಿ ನೋಡೋ ಥರ ಇರುತ್ತೆ. ಲೈಕ್ ಏನೋ ಬ್ಯಾಡ್ದಿರೋದು ಇದು ಇದ್ದರೆ ಸೊ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡೆ. ಸೊ ನನ್ನ ಮಕ್ಕಳಿಗೋಸ್ಕರನೇ ಅಟ್ಲೀಸ್ಟ್ ಒಂದು ಟೀನೇಜರ್ಸು ಮಕ್ಕಳಿಗೋಸ್ಕರನೇ ಒಂಚೂರು ಎಂಟರ್ಟೈನ್ಮೆಂಟ್ ವಿತ್ ಆ್ಯಕ್ಷನ್, ಬಟ್ ಆ ಥರ ಹೋಲ್ಸಮ್ ಮೂವಿ ಅಂತ ಮಾಡೋಣ ಅಂತ ಒಂದು ಆಸೆ ಇತ್ತು. ಓಕೆ, ನೀವು ಫೇಸ್ ಮಾಡಿದಂಥ ಚಾಲೆಂಜಸ್ ಏನು ಮ್ಯಾಮ್ ಈ ಸಿನಿಮಾ ಮಾಡಬೇಕಿದ್ರೆ? ಅಫ್ಕೋರ್ಸ್ ಆ್ಯಕ್ಷನ್ ಮಾಡಿದ್ದೀರಾ, ಸೊ ಹೇಗಿತ್ತು ಆ ಚಾಲೆಂಜ್ ಅಂತ? ಖಂಡಿತ ಲೈಕ್ ನಾನು ಆ್ಯಕ್ಷನ್ ತುಂಬ ಲೇಟ್ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಕರಿಯರ್ನಲ್ಲಿ. ಚಿಕ್ಕ ವಯಸ್ಸಲ್ಲಿ ಒಂಥರ ಬೇರೆ ಬಾಡಿ ಸ್ಟ್ರೆಂತ್, ಮಸಲ್ ಸ್ಟ್ರೆಂತ್ ಇರುತ್ತೆ. ಬಟ್ ಇದಕ್ಕೆ ನಾನು ಚಾಲೆಂಜ್ ಆಗಿ ತೊಗೊಂಡು ಆ್ಯಕ್ಚುಲಿ ಐ ಥಿಂಕ್ ನನಗೆ ಫಿಸಿಕಲಿ ಇದಕ್ಕೋಸ್ಕರ ಫಿಟ್ ಆಗಬೇಕಾಗಿತ್ತು. ಸೊ ವರ್ಕೌಟ್ಸ್ ಮಾಡಿದೆ, ಸ್ವಲ್ಪ ಡಯಟ್ ಚೇಂಜ್ ಮಾಡಿದೆ, ಆಮೇಲೆ ಮಾಸ್ಟರ್ಸ್ ಜೊತೆ ಟ್ರೈನಿಂಗ್ ತೊಗೊಂಡೆ. ರೋಪ್ ಕಟ್ಟೋದು, ರೋಪಲ್ಲಿ ಇನ್ನೊಂದು ಜಂಪ್ಸ್ ಎಲ್ಲ ಇತ್ತು. ಆ್ಯಂಡ್ ಯೂಶ್ವಲಿ ನಂದೆಲ್ಲ ಸ್ಟಂಟ್ಸ್ ನಾನೇ ಮಾಡಿದ್ದೀನಿ, ಯಾವುದು ಸ್ಟಂಟ್ ಡಬಲ್ ಇಲ್ಲದೆ. ಸೊ ನಾನು ಕ್ಲಿಯರಾಗಿ ಹೇಳಿದೆ ಲೈಕ್ ಹೆಣ್ಮಗಾಗಿ ಎಷ್ಟು ಮಾಡ್ಬೋದು ಅಷ್ಟೇ ತೋರಿಸಿ, ಅದಕ್ಕಿಂತ ಜಾಸ್ತಿ ನೀವು ತೋರ್ಸೋಕ್ಕೆ ಹೋಗಬೇಡಿ. ಬಿಕಾಸ್ ಅದು ನನ್ನ ಕೈಯಲ್ಲಿ ಆಗಲ್ಲ, ಅನ್ಯಾಚುರಲ್ ಆಗಿರುತ್ತೆ. ಇದಕ್ಕಿದ್ದಂಗೆ ಒಂದು ಡೂಪ್ ಎಲ್ಲ ಮಾಡ್ತಿದ್ದಾರಂತ. ಸೊ ನನ್ನ ಕೈಲಿ ಎಷ್ಟಾಗುತ್ತೆ ನಾನೇ ಮಾಡ್ತೀನಿ, ನ್ಯಾಚುರಲ್ ಆಗಿರಲಿ ಅಂತ. ಸೊ ತುಂಬ ಒಳ್ಳೆ ಟೀಮ್ ಇತ್ತು, ತುಂಬ ಸೇಫ್ಟಿಯಿಂದ ಎಲ್ಲ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ಒಂದು ಫೈಟು, ಕ್ಲೈಮ್ಯಾಕ್ಸ್ ಫೈಟಲ್ಲಿ ವಿಜಯ್ ಸೂರ್ಯ ಅವರಿದ್ದಾರೆ. ಸೊ ಅವ್ರ ಜೊತೆ ವರ್ಕ್ ಮಾಡಿ ಕೂಡ ತುಂಬ ಖುಷಿ ಆಯಿತು. ಅವ್ರು ತುಂಬ ಚೆನ್ನಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂವಿಲಿ. ಸೊ ಮ್ಯಾಮ್, ಈಗ ಇನ್ನೊಂದು ಪ್ರಶ್ನೆ ಏನು ಅಂತಂದರೆ, ವಿಜಯ್ ಸೂರ್ಯ ಅವ್ರ ಜೊತೆ ಆ್ಯಕ್ಟ್ ಮಾಡಿದಂಥ ಅನುಭವ. ಅವರು ಒಂದು ಪ್ರೆಸ್ ಮೀಟಲ್ಲಿ ಹೇಳ್ತಾಯಿದ್ರು, ಮೇಡಮ್ ಹೇಳಿದ್ರು ಎಲ್ರಿಗೂ ಇಂಪಾರ್ಟೆನ್ಸ್ ಕೊಡಬೇಕು, ನನಗೊಬ್ಳಿಗೆ ಅಲ್ಲ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್? ಅಂದರೆ ಆ್ಯಸ್ ಎ ಈಗ ನಾವು ಬೇರೆಯವ್ರನ್ನ ನೋಡಿದಾಗ ಅವ್ರು ಏನು ಹೇಳ್ತಾರೆ ಅಂತಂದರೆ, ಇಲ್ಲ ಇದರಲ್ಲಿ ಮೇಯ್ನ್ ಲೀಡ್ ನಾನೇ, ನನಗೆ ಇಂಪಾರ್ಟೆನ್ಸ್ ಕೊಡಿ, ಬೇರೆಯವ್ರನ್ನೆಲ್ಲ ಶ್ಯಾಡೋ ರೀತಿನಲ್ಲಿ ತೋರಿಸಿ ಅಂತ ಹೇಳ್ಬಿಟ್ಟು. ಆದರೆ ನೀವು ಹಾಗಲ್ಲ, ಎಲ್ರಿಗೂ ಸಮಾನವಾದಂಥ ಒಂದು ಪ್ಲೇಸ್ನ ಕೊಡಬೇಕು ಅಂತ ಇರೋರು. ಸೊ ಏನು ಹೇಳ್ತೀರಿ? ಖಂಡಿತ ಅದು ನನ್ನ ನಂಬಿಕೆ. ಬಿಕಾಸ್ ಪ್ರತಿಯೊಂದು ಕ್ಯಾರೆಕ್ಟರ್ ಮೂವಿನಲ್ಲಿ ಇಂಪಾರ್ಟೆಂಟು. ಅದಕ್ಕೆ ಮೂವೀಸ್ ಟೀಮ್ ವರ್ಕ್. ಸೊ ಒಂದು ಕ್ಯಾರೆಕ್ಟರ್ ಚೆನ್ನಾಗಿ ಬಂದಿಲ್ಲ ಅಂದರೆ ಇಡೀ ಮೂವಿ ಡ್ರಾಪ್ ಆಗುತ್ತೆ. ಸೊ ನನಗೆ ಅದು ಅನಿಸುತ್ತೆ ದಟ್ ಎವ್ರಿ ಕ್ಯಾರೆಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಅವರಿಗೆಲ್ಲ ಚೆನ್ನಾಗಿ ತೋರಿಸ್ಬೇಕು, ನಾವು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ ಸಿನಿಮಾದಲ್ಲಿ. ಸೊ ದೆನ್ ಓನ್ಲಿ ಎಂಟೈರ್ ಪ್ರಾಡಕ್ಟ್ ಕಮ್ಸ್ ಔಟ್ ವೆಲ್. ಬರೀ ಕ್ಯಾಮ್ರಾ ಮುಂದೆ ಅಲ್ಲ, ಕ್ಯಾಮ್ರಾ ಹಿಂದ್ಗಡೆ ಕೂಡ, ಕ್ಯಾಮ್ರಾ
ಡಿ ಒ ಪಿ ಇಂಪಾರ್ಟೆಂಟು, ನಮ್ಮ ಪ್ರತಿಯೊಂದು ಇಟ್ಸ್ ಅ ಟೀಮ್ ವರ್ಕ್, ನನ್ನ ಮೇಕಪ್ ಸ್ಟಾಫ್ ಇಂಪಾರ್ಟೆಂಟು. ಸೊ ಎಲ್ರಿಗೆ ಒಂದು ಅದು ಎಲ್ಲ ಕೂಡ ಬಂದರೆ ಒಂದು ಮ್ಯಾಜಿಕ್ ಆಗುತ್ತೆ ಸಿನಿಮಾ. ಸೊ ಖಂಡಿತ ವಿಜಯ್ ಸೂರ್ಯ ಅವ್ರದ್ದು ಆ್ಯಕ್ಚುಲಿ ಲೈಕ್ ಹಿ ಹ್ಯಾಸ್ ಸಚ್ ಎ ಬಿಗ್ ಫ್ಯಾನ್ ಫಾಲೋವಿಂಗ್. ನಮ್ಮ ಮನೇಲಿ ತುಂಬ ಫ್ಯಾನ್ಸ್ ಇದೆ. ನನ್ನ ಸಿಸ್ಟರ್ನ ತುಂಬ ದೊಡ್ಡ ಫ್ಯಾನು ಆ್ಯಕ್ಚುಲಿ. ಅವಳು ಯಾವಾಗ ಬರ್ತಾರೆ ನಾನು ಬರ್ತೀನಿ ಶೂಟಿಂಗ್ ಅಂತಿದ್ರು ಯಾವಾಗ. ಸೊ ನಾನು ಹೇಳಿದೆ ಅವ್ರಿಗೆ ಲೈಕ್ ವಿಜಯ್ ಅವ್ರಿಗೆ ತುಂಬ ಫ್ಯಾನ್ಸ್ ಇದ್ದಾರೆ, ನಮ್ಮ ಮನೇಲಿ ನಿಮಗೆ ತುಂಬ ಫ್ಯಾನ್ಸ್ ಇದ್ದಾರೆ ಅಂತ. ಸೊ ಐ ಆಮ್ ಸೋ ಹ್ಯಾಪಿ ದಟ್ ಹಿ ಕೇಮ್ ಇನ್ ದ ಫಿಲ್ಮ್ ಆ್ಯಂಡ್ ಫಸ್ಟ್ ಟೈಮ್ ಅವ್ರ ಜೊತೆ ಒಂದು ಆ್ಯಕ್ಷನ್ ಪಾರ್ಟ್ ಮಾಡಿದ್ದೀನಿ ಅಂತ. ಅವ್ರು ಕ್ಯಾಮಿಯೋ ಥರ ಮಾಡಿದ್ದಾರೆ. ಬಟ್ ಸ್ಕ್ರೀನ್ ಶೇರ್ ಮಾಡೋಕ್ಕೆ ತುಂಬ ಖುಷಿ ಆಯಿತು ಅವ್ರ ಜೊತೆಲಿ. ಅವ್ರ ತಾಯಿ ಆ್ಯಕ್ಚುಲಿ ನನಗೆ ತುಂಬ ಪರಿಚಯ, ದೇವಸ್ಥಾನಕ್ಕೆ ಬರ್ತಾನೆ ಇರ್ತಾಯಿದ್ರು. ಸೊ ಅವ್ರು ತುಂಬ ಒಳ್ಳೆಯವರು, ತುಂಬ ಪೂಜಾ ಪುನಸ್ಕಾರ ಎಲ್ಲ ಮಾಡ್ತಾರೆ. ಆ್ಯಂಡ್ ಐ ಥಿಂಕ್ ಅವ್ರದ್ದೇ ಎನರ್ಜಿ ಬಂದಿದೆ ಅನಿಸುತ್ತೆ ಮಕ್ಕಳಿಗೆ. ಯಾ ಸೊ ಯಾ